ಬಳ್ಳಾರಿ ಬ್ಯಾನರ್ ಬ್ಯಾಟಲ್ ವಿಚಾರದ ದಿನಕ್ಕೊಂದು ತಿರುವು ಪಡ್ಕೋತಾ ಇದೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಜನಾರ್ದನ್ ರೆಡ್ಡಿ ಏಕವಚನದಲ್ಲಿ ವಾಗ್ದಾಳಿ ಮಾಡಿರೋದನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನ ರೆಡ್ಡಿ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಬೆಂಗಳೂರಿನ ರೇಸ್ ಕೋರ್ಸ್ನಲ್ಲಿರುವ ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಕೈ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆಯುವ ಮೂಲಕ ಪರಿಸ್ಥಿತಿ ಶಾಂತಗೊಳಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ, ಜನಾರ್ದನ್ ರೆಡ್ಡಿ ಅದು ಗೂಂಡಾ ಸಂಸ್ಕೃತಿ, ಅವ್ರಿಗೆ ಯಾವುದೇ ಸಂಸ್ಕಾರಗಳು ಇಲ್ಲ, ಬಳ್ಳಾರಿಯನ್ನ ರಿಪಬ್ಲಿಕ್ ಬಳ್ಳಾರಿಯನ್ನಾಗಿ ಮಾಡಿದ್ದು ಇದೇ ಗಾಲಿ ಜನಾರ್ದನ್ ರೆಡ್ಡಿ, ಇಂಥವ್ರು ನಮಗೇನು ಪಾಠ ಹೇಳೋದು ಅಂತೆಲ್ಲ ಒಂದಷ್ಟು ಗರಂ ಆಗಿದೆ. ಜನಾರ್ದನ್ ರೆಡ್ಡಿಗೆ ಸಂಸ್ಕೃತಿ ಸರಿ ಇಲ್ಲ, ಅವ್ರಿಗೆ ಗೂಂಡಾಗಿರಿ ಮಾಡ್ತಾ ಇದ್ದವರು. ಅವರು ಯಾರಿಂದ ಅದು ರಿಪಬ್ಲಿಕ್ ಆಫ್ ಬಳ್ಳಾರಿ? ಇವ್ರು ಜನಾರ್ದನ್ ರೆಡ್ಡಿ ಅಲ್ಲ. ನಾನು ಲೀಡರ್ ಆಫ್ ದಿ ಅಪೋಸಿಷನ್, ನಾನು ಇಬ್ರಾಹಿಂ ಪಾರ್ಲಿಮೆಂಟ್ ನಲ್ಲಿ ಹನುಮಂತಪ್ಪ ಎಲೆಕ್ಷನ್ ನಿಂತಿದ್ದಾಗ, ಲೋಕಸಭೆಗೆ ನಿಂತಿದ್ದಾಗ ಹೋಗಿದ್ದೀವಿ. ನಮ್ಗೆ ಎಲ್ಲೂ ಜಾಗ ಕೊಟ್ಟಿಲ್ಲ ಕ್ಯಾಂಪೇನ್ ಮಾಡಕ್ಕೆ ನಮ್ಮ ಕ್ಯಾಂಡಿಡೇಟ್ಗೆ. ಕೊನೆಗೆ ಒಂದು ಬಿಗ್ ಬಾಸ್ 12ರ ಗ್ರ್ಯಾಂಡ್ ಫಿನಾಲೆ ಅದ್ದೂರಿಯಾಗಿ ನಡೀತಾ ಇದೆ. ಸೀಸನ್ 12ರಲ್ಲಿ 24 ಸ್ಪರ್ಧಿಗಳಿದ್ರು. ಆ ಪೈಕಿ 6 ಮಂದಿ ಫಿನಾಲೆಗೆ ಹೋಗಿದ್ರು. ಅದರಲ್ಲಿ ರಘು, ಧನುಷ್ ಹೊರಗೆ ಬಂದಿದ್ದಾರೆ. ಯಾರು ವಿನ್ನರ್ ಆಗ್ತಾರೆ ಅನ್ನೋದನ್ನ ಕಿಚ್ಚ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಘೋಷಣೆ ಮಾಡ್ತಾರೆ. ಬಿಗ್ ಬಾಸ್ ವಿನ್ನರ್ ಘೋಷಣೆ ಬಳಿಕ ಸೀಸನ್ 12ಕ್ಕೆ ತೆರೆ ಬೀಳುತ್ತೆ. ಇನ್ನು ಪ್ರೀತಿ ಪಾತ್ರರಾಗಿರ್ತಕ್ಕಂತಹ ಸ್ಪರ್ಧಿಗಳು ಗೆಲುವನ್ನು ಸಾಧಿಸಲಿ ಅಂತ ಪ್ರಾರ್ಥನೆ, ಪೂಜೆ ಎಲ್ಲವೂ ಕೂಡ ನೆರವೇರಿತ್ತು. ಕೆಲವು ಕಡೆ ಲಾಠಿ ಚಾರ್ಜ್ ಕೂಡ ಆಗಿದೆ. ಜಾಲಿವುಡ್ ಸ್ಟುಡಿಯೋ ಬಳಿ ಅಭಿಮಾನಿಗಳು ಜಮಾವಣೆಗೊಂಡಿದ್ರಿಂದ ಇನ್ನು ಕಿಚ್ಚ ಸುದೀಪ್ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ರು ಅವರು ಸೋಷಿಯಲ್ ಮೀಡಿಯಾದಲ್ಲಿ. ಬಿಗ್ ಬಾಸ್ ರಿಯಾಲಿಟಿ ಶೋ ಯಶಸ್ವಿಗೊಳಿಸಿದ ಎಲ್ಲರಿಗೂ ಕೂಡ ಧನ್ಯವಾದ ಅಂತ ತಿಳಿಸಿದರು. ನೋಡಿ, ಈ ಬಾರಿ ಬಿಗ್ ಬಾಸ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಅದು ಗಿಲ್ಲಿ ನಟ. ಮಂಡ್ಯ ಜಿಲ್ಲೆಯ ಸಣ್ಣ ಹಳ್ಳಿಯ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಹಳ್ಳಿ ಪ್ರತಿಭೆ. ಸಹಜ ಕಲೆಯಿಂದಲೇ ಪ್ರಖ್ಯಾತಿ ಪಡೆದಿರೋ ಗಿಲ್ಲಿ ನಟ ಗೆಲ್ಲಲಿ ಅಂತ ರಾಜ್ಯ, ದೇಶ, ವಿದೇಶಗಳಿಂದ ಶುಭ ಹಾರೈಕೆ ಬರ್ತಾ ಇದೆ. ಎಲ್ಲರೂ ಕೂಡ ಇವತ್ತು ಆ ಸ್ಟುಡಿಯೋ ಮುಂದೆ ಸೇರಿರ್ತಕ್ಕಂಥವ್ರು ಬಹುತೇಕರು ಎಲ್ಲರೂ ಕೂಡ ಆತನ ಪರವಾಗಿ ಮಾತನಾಡಿದ್ದಾರೆ. ಗಿಲ್ಲಿ ಅಪ್ಪ ಅಮ್ಮ, ಸಂಬಂಧಿಕರು, ಸ್ನೇಹಿತರು ಕೂಡ ಗಿಲ್ಲಿನೇ ಗೆದ್ದು ಬರಲಿ ಅಂತೆಲ್ಲ ವಿಶ್ ಮಾಡಿದ್ದಾರೆ. ಅವರ ಊರಿನಲ್ಲಿ ದೊಡ್ಡ LED ಹಾಕ್ಬಿಟ್ಟು ನೋಡ್ತಾ ಇದ್ದಾರೆ. ಗೆದ್ದಾಗೋಗಿದೆ ಅಂತ ಅವರೆಲ್ಲ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಗೆದ್ದು ಬಾ ಗಿಲ್ಲಿ ಅನ್ನೋ ಫ್ಲೆಕ್ಸ್ಗಳು ಕಾಣಿಸ್ತಾ ಇದೆ. ಇಲ್ಲಿ ಬಿಗ್ ಬಾಸ್ ನಲ್ಲಿ ತುಂಬಾ ಚಾಕಚಕ್ಯತೆಯಿಂದ ಆಡ್ತಾ ಇದ್ದಾರೆ. ಅವರು ಎಲ್ಲರದು ಒಂದು ಇದಾದ್ರೆ ಗಿಲ್ಲಿದೆ ಒಂದು ಬೇರೆ ತರನೇ ಆದಂತ ಒಂದು ವ್ಯಕ್ತಿತ್ವ. ಗಿಲ್ಲಿ ಸೂಜಿಗಲ್ಲಿನಂತೆ ಎಲ್ಲರನ್ನು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿಮಾನಿಗಳನ್ನ ಪಡ್ಕೊಂಡಿರೋದು ನಮ್ಗೆಲ್ಲ. ಬಿಗ್ ಬಾಸ್ ವಿನ್ನರು ಗಿಲ್ಲಿನೇ. ನಾವು ಅವ್ರ ಮೇಲೆ ಟ್ಯಾಟು ಯಾಕೆ ಹಾಕ್ಸ್ಕೊಂಡಿವಿ ಅಂತಂದ್ರೆ, ಎಷ್ಟೇ ಬೆಳೆದ್ರು ಏನೇ ಬೆಳೆದ್ರು ಅವರು ಒಂದು ಹಳ್ಳಿ ಭಾಷೆನ ಎಲ್ಲೂ ಬಿಟ್ಕೊಟ್ಟಿಲ್ಲ. ನಮ್ಮ ಸೈಡ್ ಬಂದವರು ಯಾರು ಬೆಳೀತಾ ಇದ್ದೀನಿ ಅಂತಂದ್ರೆ ನಾವು ಜನರಿಗೆ ನಿರಾಸೆ ಮಾಡಬಾರ್ದು. ಆ ಕಾರಣಕ್ಕೆ ಚಿನ್ನಸ್ವಾಮಿಯಲ್ಲಿ IPL ಆಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಷರತ್ತುಬದ್ಧವಾಗಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ನಾವು ಪುನಃ ಅವರ ಶಿಫಾರಸು KSCAಗೆ ಕಳಿಸಿ ಅದನ್ನು ಸರಿಪಡಿಸುವಂತೆ ಹೇಳಿದ್ವಿ. ಬಳಿಕ KSCA ಅವರು ಕೂಡ ಮನವಿ ಮಾಡಿಕೊಂಡಿದ್ರು. ಎಲ್ಲವನ್ನ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಮಾರ್ಚ್ ವೇಳೆಗೆ IPL ಶುರುವಾಗುತ್ತೆ. ಹೀಗಾಗಿ ಅಷ್ಟರಲ್ಲಿ ಶಾರ್ಟ್ ಟೈಮ್ ಕಂಡೀಷನ್ ಪೂರೈಸಬೇಕು. ಅದಕ್ಕೆ ಷರತ್ತುಬದ್ಧ ಅನುಮತಿಯನ್ನು ಕೊಟ್ಟಿದ್ದೀವಿ ಅಂದರು. ಜಸ್ಟಿಸ್ ಕುನ್ನಾ ಅವರ ಕಮಿಷನ್ ಮಾಡಿ ಕ್ಯಾಬಿನೆಟ್ ಅಲ್ಲಿ ಇದಕ್ಕೆ ಚರ್ಚೆ ಮಾಡಿ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು. KSCನವ್ರಿಗೂ ಕೂಡ ಕಳಿಸಿದ್ದು ಇದೆಲ್ಲ. ಅವರು ಕೂಡ ಒಂದಷ್ಟು ನಮಗೆ ವರದಿಯನ್ನು ಕೊಟ್ಟಿದ್ರು. KSCನವರು ನಮಗೆ ಮನವಿ ಮಾಡಿಕೊಂಡ್ರು, ನಾವು ಫುಲ್ಫಿಲ್ ಮಾಡ್ತೀವಿ, ಅದನ್ನೆಲ್ಲ ನಮಗೆ ಪರ್ಮಿಷನ್ ಕೊಡಿ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಇಂಪ್ಲಿಮೆಂಟೇಷನ್ ಅಂತ ಒಂದು. ಕಳೆದ 8 ವರ್ಷಗಳಿಂದ ಬಾಲಿವುಡ್ನಲ್ಲಿ ನನಗೆ ಅವಕಾಶ ಸಿಕ್ಕಿಲ್ಲ, ಇದಕ್ಕೆ ಕೋಮುವಾದಿ ಮನಸ್ಥಿತಿ ಕಾರಣ ಇರಬಹುದು ಅಂತ ಸಂಗೀತ ಮಾಂತ್ರಿಕ ರೆಹಮಾನ್ ನೀಡಿದ್ದ ಹೇಳಿಕೆ ದೊಡ್ಡ ಹಲ್ಚಲ್ ಹೆಬ್ಬಿಸಿದೆ. ಹಾಗಾಗಿ ಕಂಗನಾ ರನೌತ್, ಶೋಭಾ ಡೇ, ಜಾವೇದ್ ಅಖ್ತರ್ ಸೇರಿದಂತೆ ಬಾಲಿವುಡ್ ದಿಗ್ಗಜರು ರೆಹಮಾನ್ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಅದಕ್ಕೀಗ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ರೆಹಮಾನ್ ಅವರು ಒಂದು ವಿಡಿಯೋ ಮಾಡಿಬಿಟ್ಟು, ಭಾರತ ನನ್ನ ಸ್ಫೂರ್ತಿ ಮತ್ತು ನನ್ನ ತವರು, ಭಾರತೀಯನಾಗಿ ಹುಟ್ಟೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ, ಸಂಗೀತ ಯಾವಾಗಲೂ ನನಗೆ ಹೆಮ್ಮೆ, ಸಂಸ್ಕೃತಿ ಬೆಳೆಯೋದಕ್ಕೆ, ಆಚರಿಸೋದಕ್ಕೆ ಗೌರವಿಸುವ ಮಾರ್ಗವಾಗಿ ಕಂಡಿದೆ, ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ, ನಾನು ಆ ಉದ್ದೇಶ ಇಟ್ಕೊಂಡು ಹೇಳಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಮತ್ತೋರ್ವ ಹಿಂದುವಿನ ಕೊಲೆಯಾಗಿದೆ. ಬಾಳೆಹಣ್ಣಿನ ವಿಚಾರವಾಗಿ ಜಗಳ ಆರಂಭ ಆಗಿ ಹಿಂದೂ ಉದ್ಯಮಿಯೊಬ್ಬನನ್ನು ಹೊಡೆದು ಕೊಲೆ ಮಾಡಿದ್ದಾರೆ. ಒಂದೇ ಕುಟುಂಬದ 3 ಕೊಲೆಗಾರರು ಬಂಧನಕ್ಕೆ ಒಳಪಟ್ಟಿದ್ದಾರೆ. ಗಾಜಿಪುರದ ಈ ಘಟನೆ ನಡೆದಿದ್ದು ಮೃತರನ್ನ ವೈಶಾಖಿ ಸ್ವೀಟ್ ಮೀಟ್ ಮತ್ತು ಹೋಟೆಲ್ನ ಮಾಲೀಕ ಲಟನ್ ಚಂದ್ರ ಘೋಷ್ ಅಂತ ಗುರುತಿಸಲಾಗಿದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.
ಬಿಜೆಪಿ ಸದ್ಯದಲ್ಲಿಯೇ ತನ್ನ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆಯನ್ನು ಮಾಡಲಿದೆ. ನಾಳೆ ನಾಮಪತ್ರ ಸಲ್ಲಿಕೆಯಾಗಲಿದ್ದು 20ಕ್ಕೆ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಹೆಸರು ಘೋಷಣೆಯಾಗುತ್ತೆ. ಸದ್ಯ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷರಾಗಿರುವ ನಿತಿನ್ ನಬೀನ್ ಅವಿರೋಧವಾಗಿ ಆಯ್ಕೆಯಾಗಲಿದ್ದು ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ನಿತಿನ್ ನಬೀನ್ ಉಮೇದುವಾರಿಕೆ ಬಗ್ಗೆ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಬೆಂಬಲ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 45 ವರ್ಷದ ನಿತಿನ್ ನಬೀನ್ ಅತ್ಯಂತ ಕಿರಿಯ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅನ್ನೋ ಹೆಗ್ಗಳಿಕೆಯನ್ನು ಪಡಿತಾ ಇದ್ದಾರೆ. ಇದೇ ವರ್ಷ ನಡೆಯಲಿರುವ ಪಂಚರಾಜ್ಯ ಚುನಾವಣೆಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ದೀದಿ ವರ್ಸಸ್ ಮೋದಿ ಫೈಟ್ ಜೋರಾಗಿದೆ. ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಶತಾಯಗತಾಯ ಅಧಿಕಾರ ಹಿಡಿಯಲು ಬಿಜೆಪಿ ಸಜ್ಜಾಗಿದ್ದು ಈಗಾಗಲೇ ಅಗ್ರೆಸಿವ್ ಕ್ಯಾಂಪೇನ್ ಕೂಡ ಆರಂಭವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಬಂಗಾಳ ಬ್ಯಾಟಲ್ ಅಖಾಡಕ್ಕೆ ಧುಮುಕಿದ್ದಾರೆ. ಪಶ್ಚಿಮ ಬಂಗಾಳದ ಸಿಂಗೂರ್ನಲ್ಲಿ ಬೃಹತ್ ರ್ಯಾಲಿ ನಡೆಸಿದ ಮೋದಿ ದೀದಿ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ರು. ಪಶ್ಚಿಮ ಬಂಗಾಳದ ಸಿಎಂ ರಾಜ್ಯದ ಅಭಿವೃದ್ಧಿಗೆ ಕಂಟಕವಾಗಿದ್ದಾರೆ. ಪಶ್ಚಿಮ ಬಂಗಾಳದ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ. ಕಾಲೇಜು ಕ್ಯಾಂಪಸ್ಗಳಲ್ಲಿಯೇ ಅವರ ಮೇಲೆ ಅತ್ಯಾಚಾರ ನಡೀತಾ ಇದೆ. ಟಿಎಂಸಿಗೆ ಅಕ್ರಮ ನುಸುಳುಕೋರರೇ ದೊಡ್ಡ ವೋಟ್ ಬ್ಯಾಂಕ್. ಅಕ್ರಮ ನುಸುಳುಕೋರನ್ನ ಮತದಾರನಾಗಿ ಮಮತಾ ಸರ್ಕಾರ ಬದಲಾಯಿಸಿದೆ. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅನೇಕ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಬಿಎಸ್ಎಫ್ ಯೋಧರಿಗೆ ಫೆನ್ಸಿಂಗ್ ನಡೆಸಲು ಮಮತಾ ಸರ್ಕಾರ ಜಾಗ ಕೊಡ್ತಾ ಇಲ್ಲ. 15 ವರ್ಷಗಳ ಇಲ್ಲಿರುವ ಜಂಗಲ್ ರಾಜ್ ಆಡಳಿತವನ್ನು ಕಿತ್ತೊಗೆಯುವ ಸಮಯ ಬಂದಿದೆ ಅಂತ ಕರೆ ಕೊಟ್ಟರು. ಇದೊಂದು ರಾಜ್ಯದ ಮೇಲೆ ಬಿಜೆಪಿಗೆ ಭಾರಿ ಕಣ್ಣಿದೆ. ಈ ಪಂಚರಾಜ್ಯಗಳ ಚುನಾವಣೆಯಲ್ಲಿ ನನ್ನ ಪ್ರಕಾರ ಅವರು ಹೈಯೆಸ್ಟ್ ಫೋಕಸ್ ಮಾಡೋದೇ ವೆಸ್ಟ್ ಬೆಂಗಾಲ್ ಮೇಲೆ. ಬಟ್ ಅಲ್ಲೂ ಕೂಡ ಕಮ್ಯುನಿಸ್ಟರು ಆಳ್ತಾ ಇದ್ದಾಗ ಕಮ್ಯುನಿಸ್ಟರ ಬಿಟ್ಟು ಇಲ್ಲಿ ಯಾರನ್ನೂ ಆಯ್ಕೆ ಮಾಡಲ್ವೇನೋ ಅನ್ನೋ ಪರಿಸ್ಥಿತಿ ಇತ್ತು. ಅಂಥವ್ರನ್ನ ಟಿಎಂಸಿ ಹೊಡೆದಾಕ್ತು. 2021 ಚುನಾವಣೆಯಲ್ಲೇ ಬಿಜೆಪಿ ದೊಡ್ಡ ಮಟ್ಟದ ಫೈಟ್ ಕೊಟ್ಟಿತ್ತು ಟಿಎಂಸಿಗೆ, ಆದರೆ ಆಗಿರಲಿಲ್ಲ. ಈ ಸರ್ತಿ ಏನೋ ಹೋಪ್ ಇಟ್ಕೊಂಡಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಇನ್ನು RSS ಏನು ಅಂತ ಅರ್ಥ ಆಗಬೇಕಾದ್ರೆ ಅದರ ಶಾಖೆಗಳಿಗೆ ಹೋಗಬೇಕು ಅಂತ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ. RSSನ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಛತ್ರಪತಿ ಸಂಭಾಜಿನಗರದಲ್ಲಿ ಆಯೋಜನೆ ಮಾಡಿದ್ದ ಜನಸಂಗೋಷ್ಠಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಾಗವತ್, ಭಾರತವನ್ನು ಪರಮ ವೈಭವದತ್ತ ಕೊಂಡೊಯ್ಯುವ ಗುರಿ RSSನದ್ದು. RSS ಸಂಘ ಪ್ರತಿಯೊಬ್ಬರ ವ್ಯಕ್ತಿತ್ವ ರೂಪಿಸುವ ಮೂಲಕ ರಾಷ್ಟ್ರ ನಿರ್ಮಾಣಕ್ಕಾಗಿ ಕೆಲಸ ಮಾಡುತ್ತೆ. ಈ ಸಂಘಟನೆಯಲ್ಲಿ ಯಾವ ಸ್ಪರ್ಧೆನೂ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಅವರು ಇವತ್ತು ಇನ್ನೊಂದು ಮಾತು ಹೇಳಿದ್ದಾರೆ, ಬಹಳ ಮುಖ್ಯವಾದದ್ದು. ಮುಂದಿನ 10 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಜಾತಿ ಪದ್ಧತಿ ನಿರ್ಮೂಲನೆ ಆಗಬೇಕು ಅಂತ ಹೇಳಿದ್ದಾರೆ. ಜಾತಿ ಪದ್ಧತಿ ಹೋಗಬೇಕು, ಧರ್ಮ ಉಳಿಬೇಕು. ಅಂದರೆ ಹಿಂದೂ ಧರ್ಮ, ನಾವೆಲ್ಲರೂ ಹಿಂದೂ ಧರ್ಮೀಯರು ಅಂತ ಹೇಳ್ಕೋಬೇಕೆ ಹೊರತು ಅದರ ಒಳಗಿನ ಜಾತಿಯನ್ನು ಹೇಳ್ಕೊಳ್ಳೋ ಪದ್ಧತಿ ಹೋಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಹೇಳೋದು ಸುಲಭ, ಆದರೆ ಅದು ಕಾರ್ಯರೂಪಕ್ಕೆ ಬರಬೇಕು ಅಂದರೆ ಎಲ್ಲರೂ ಕೂಡ ಸಾಥ್ ಕೊಡಬೇಕು. ಸಾಧ್ಯನ ನಮ್ಮ ಭಾರತದಲ್ಲಿ ಇಲ್ಲ. ಕಳೆದ 10 ವರ್ಷಗಳಿಂದ RSSನ ತತ್ವ ಸಿದ್ಧಾಂತಗಳಲ್ಲೇ ಬದಲಾವಣೆ ಆಗಿದೆ. ಮೊದಲು ಇದ್ದದ್ದು ಎಲ್ಲರೂ ಆರೋಪ ಮಾಡ್ತಾ ಇದ್ರು RSS ವಿಚಾರಕ್ಕೆ. ಏನಂದರೆ RSSನಲ್ಲಿ ದೊಡ್ಡ ಮಟ್ಟದ ಹುದ್ದೆಗಳನ್ನು ಮೇಲ್ವರ್ಗದವ್ರು ತೊಗೊಂಡ್ಬಿಡ್ತಾರೆ, ಬ್ಯಾನರು ಬಂಟಿಂಗ್ಸು ಕಟ್ಟೋದಕ್ಕೆ ಕೆಳವರ್ಗದವ್ರು ಬಿಡ್ತಾರೆ, ಆಮೇಲೆ ಏನಾದ್ರು ಗಲಾಟೆಗಳಾಗಿ ಸಾವನ್ನಪ್ಪೋದು ಕೂಡ ಪಾಪ ಕೆಳವರ್ಗದ ಜನನೇ, ಅಧಿಕಾರ ಮಾತ್ರ ಮೇಲ್ವರ್ಗದವ್ರಿಗೆ ಅಂತೆಲ್ಲ ಇತ್ತು ಮೊದಲು ಆರೋಪ ಮಾಡ್ತಾ ಇದ್ರು. ಕಳೆದ 10 ವರ್ಷಗಳಲ್ಲಿ ಅದು ಬದಲಾವಣೆ ಆಗಿದೆ. ಈಗ ಅವರು ಫೋಕಸ್ ಮಾಡ್ತಿರೋದು ಧರ್ಮ, ಜಾತಿಗಳನ್ನ ಬಿಡಬೇಕು ಅಂತ. ಮುಂದೊಂದು ದಿನ 10 ವರ್ಷ ಅಂತಾರೆ, ಮುಂದೊಂದು ದಿವಸ ಆಗ್ಬೋದು, ಗೊತ್ತಿಲ್ಲ, ನೋಡೋಣ. ಗ್ರೀನ್ಲ್ಯಾಂಡ್ ಅನ್ನು ವಶಕ್ಕೆ ಪಡೆಯಲು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮುಂದಾಗಿದ್ದಾರೆ. ತಮ್ಮ ನಿರ್ಧಾರಕ್ಕೆ ಬೆಂಬಲ ನೀಡಿದ ಯುರೋಪಿನ 8 ರಾಷ್ಟ್ರಗಳಾದ ಡೆನ್ಮಾರ್ಕ್, ನಾರ್ವೆ, ಸ್ವೀಡನ್, ಫ್ರಾನ್ಸ್, ಜರ್ಮನಿ, ಬ್ರಿಟನ್, ನೆದರ್ಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್ ಮೇಲೆ 10% ಹೆಚ್ಚಿನ ತೆರಿಗೆಯನ್ನು ಹೇರಿದ್ದಾರೆ. ಹೊಸ ಸುಂಕ ನಿಯಮ ಫೆಬ್ರವರಿಯಿಂದ ಜಾರಿಗೆ ಬರುತ್ತೆ ಅಂತ ಘೋಷಿಸಿದ್ದಾರೆ. ಈಗಾಗಲೇ ಈ ದೇಶಗಳ ಮೇಲೆ ಅಮೆರಿಕ 15% ತೆರಿಗೆಯನ್ನು ವಿಧಿಸಿದ್ದು, ಹೆಚ್ಚುವರಿ ತೆರಿಗೆ ಮೂಲಕ ಈ ದರವು 25% ಏರಿಕೆ ಆಗುತ್ತೆ. ಫೆಬ್ರವರಿ 1ರಿಂದ ಹೊಸ ತೆರಿಗೆ ದರ ಜಾರಿಗೆ ಬರುತ್ತೆ. ಇನ್ನು ಟ್ರಂಪ್ಗೆ ಯುರೋಪಿಯನ್ ಯೂನಿಯನ್ ತಿರುಗೇಟು ಕೊಟ್ಟಿದ್ದು, ಟ್ರಂಪ್ ಅವರ ಗ್ರೀನ್ಲ್ಯಾಂಡ್ ಮತ್ತು ಸ್ವಾಧೀನಪಡಿಸಿಕೊಳ್ಳುವಂತಹ ಬೆದರಿಕೆ ಮತ್ತು ಸುಂಕ ಹೇರಿಕೆಗೆ ಪ್ರತಿಕ್ರಿಯೆಯಾಗಿ ಯುರೋಪಿಯನ್ ನಾಯಕರು ಇದನ್ನು ಬಲವಂತದ ತಂತ್ರ ಅಂತ ತಳ್ಳಿ ಹಾಕಿದ್ದಾರೆ. ಟ್ರಂಪ್ ಬಲಿಪೀಠದ ಮೇಲೆ ನೈತಿಕತೆ ಇಲ್ಲದ ಹೇಳಿಕೆಗಳನ್ನು ನೀಡಿದ್ದಾರೆ ಅಂತ ಟೀಕಿಸಿದ್ದಾರೆ.